ರಾಜ್ಯ ಕಾಂಗ್ರೆಸ್ ಸರ್ಕಾರ SIR ಬಗ್ಗೆ ತಲೆಕೆಡಿಸಿಕೊಂಡಿದ್ರೆ 30ಕ್ಕೂ ಹೆಚ್ಚು ಕಾಂಗ್ರೆಸ್ ಶಾಸಕರು ಕುರ್ಚಿಗಾಗಿ ತಲೆಕೆಡಿಸಿಕೊಂಡಿದ್ದಾರೆ. ಉಳಿದಿರುವ 2 ವರ್ಷದಲ್ಲಿ ನಮ್ಮನ್ನು ಮಂತ್ರಿ ಮಾಡಿಬಿಡಿ ಅಂತ ದೆಹಲಿಗೆ ದಂಡಯಾತ್ರೆ ಹೊರಟಿದ್ದಾರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿನೇ ಬದಲಾಗ್ತಾರೆ ಅಂತ ಕಳೆದ ಅಕ್ಟೋಬರ್ನಿಂದ ಅದಕ್ಕೂ ಹಿಂದಿನಿಂದಲೂ ಕೂಡ ಆಲ್ಮೋಸ್ಟ್ ಒಂದೂವರೆ ವರ್ಷದಿಂದಲೂ ಕೂಡ ಚರ್ಚೆಗಳ ಮೇಲೆ ಚರ್ಚೆಗಳು ನಡೆದಿದೆ. ಬಹುಶಃ ಇದೊಂದು ಸಬ್ಜೆಕ್ಟ್ನಲ್ಲಿ ನಡೆದಷ್ಟು ಚರ್ಚೆ ಕಾಂಗ್ರೆಸ್ನಲ್ಲಿ ಬೇರೆ ಯಾವ ವಿಚಾರದ ಬಗ್ಗೆ ಕೂಡ ಚರ್ಚೆ ನಡೆದಿಲ್ಲ ಅಂತ ಹೇಳ್ಬೋದು. ಆದರೆ ನಾಯಕತ್ವ ಬದಲಾವಣೆ ಸದ್ಯಕ್ಕಿಲ್ಲ ಅಂತ ಖುದ್ದು ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಪಷ್ಟನೆಯನ್ನು ಕೊಟ್ಟಾಗಿದೆ. ಜೊತೆಗೆ ಸಂಪುಟ ಪುನರ್ರಚನೆ ಸಮಯ ಬಂದಾಗ ಆಗುತ್ತೆ ಅಂತ ಹೇಳಿದರು. ಪಂಚರಾಜ್ಯಗಳ ಚುನಾವಣೆ ಮುಗಿಯುವವರೆಗೂ ಕೂಡ ಸಚಿವಾಕಾಂಕ್ಷಿಗಳು ಸುಮ್ಮನೆ ಇದ್ದರು. ಈಗ ದೆಹಲಿಗೆ ದಂಡೆತ್ತಿ ಹೊರಟಿದ್ದಾರೆ. ಈಗಾಗಲೇ ಶಿವಾಜಿನಗರದ ಶಾಸಕ ರಿಜ್ವಾನ್ ಅರ್ಷದ್, ಶಿಗ್ಗಾಂವಿ ಶಾಸಕ ಯಾಸಿರ್ ಖಾನ್ ಪಠಾಣ್, ಹಾನಗಲ್ ಶಾಸಕ ಶ್ರೀನಿವಾಸ್ ಮಾನೆ ಇವರೆಲ್ಲ ದೆಹಲಿ ತಲುಪಿದ್ದಾರೆ. ಇನ್ನು 30ರಿಂದ 35 ಶಾಸಕರ ತಂಡ ಶೀಘ್ರದಲ್ಲೇ ದೆಹಲಿಗೆ ಹೋಗೋದಕ್ಕೆ ತಯಾರಿ ಮಾಡಿಕೊಳ್ತಾ ಇದೆ. ಈ ಸಲ ಮಾಡು ಇಲ್ಲವೇ ಮಡಿ ಅನ್ನೋ ನಿರ್ಧಾರಕ್ಕೆ ಕೆಲ ಶಾಸಕರು ಬಂದ್ಬಿಟ್ಟಿದ್ದಾರೆ. ಸಚಿವಾಕಾಂಕ್ಷಿಗಳು ಆ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ. ಒಂದು 2-3 ದಿವಸದಲ್ಲಿ ಮೀಟಿಂಗ್ ಮಾಡಿ ಸುಮಾರು ಒಂದು 30-35 ಜನ ನಾವು ಡೆಲ್ಲಿ ಹೋಗ್ತಾ ಇದ್ದೀವಿ. ಈ ಸರಿ ಮಾಡುವತ್ತ ಮಡಿ ಅಂತಾರಲ್ಲ ಹಾಗೆ ಆ ಥರ ನಮ್ಮ ನಿರ್ಧಾರಗಳನ್ನು ಗಟ್ಟಿ ಇಟ್ಕೊಂಡಿದ್ದೀವಿ. ಬಿಡಲ್ಲ ನಾವು. ಇನ್ನು 15 ದಿವಸದೊಳಗೆ ನಮಗೆ ಒಂದು ಅವಕಾಶ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಬೇರೆ ವಿಚಾರ ಬೇರೆ ಇದೆ, ಅದನ್ನು ಮುಂದೆ ತೀರ್ಮಾನ ಮಾಡಿ ನಿರ್ಧಾರ ತೆಗೆದುಕೊಳ್ತೇವೆ ನಾವು. ಈಗ DCM ರೇಸಲ್ಲಿ ನೀವು ಕೂಡ ಇದ್ದೀರಾ ಅಂತ ಕೇಳ್ಬರ್ತೀವಿ. ಇಲ್ಲ ಯಾವುದೇ ಇನ್ನೂ ಚರ್ಚೆ ಆಗಬೇಕು. ಡೆಲ್ಲಿಯಲ್ಲಿ ಏನಾಗ್ತದೆ ಗೊತ್ತಿಲ್ಲ, ಕಾದು ನೋಡೋಣ. ಇಲ್ಲಿ ಎಷ್ಟು ಜನ ಚೇಂಜ್ ಮಾಡ್ತಾರೆ ಅದೆಲ್ಲ ಇಷ್ಟು ಸಮಯ ಬಂದಾಗ ಯಾರಿಗೆ ಮಾಡಬೇಕು ಯಾರಿಗೆ ಬಿಡಬೇಕು ನಮ್ಮ ಹೈಕಮಾಂಡ್ ಅದ್ರ ಬಗ್ಗೆ ಸರಿಯಾದ ತೀರ್ಮಾನ ಮಾಡ್ತಾರೆ. ಇನ್ನು ಮುಂದಿನ ಸುದ್ದಿ ಕಡೆಗೆ ಹೋಗೋಣ. ಅಮೆರಿಕ ಹಾಗೂ ಇರಾನ್ ಯುದ್ಧ ನಿಲ್ಲಿಸ್ತಾ ಇಲ್ಲ. ಇನ್ನು ಕಡೆ ರಷ್ಯಾ ಉಕ್ರೇನ್ ಯುದ್ಧ ಅಂತೂ ಮುಗಿಯೋ ಲಕ್ಷಣ ಕಾಣ್ತಾನೆ ಇದೆ. ಇದರಿಂದ ಸಂಕಷ್ಟ ಅನುಭವಿಸ್ತಾ ಇರುವಂಥದ್ದು ಸಾಮಾನ್ಯ ಜನ. ಅಮೆರಿಕ ಇರಾನ್ ಮಧ್ಯೆ ಹಾರ್ಮುಜ್ ಜಲಮಾರ್ಗದ ವಿಷಯದಲ್ಲಿ ಘೋರ ಯುದ್ಧ ನಡೀತಾ ಇದೆ. ಈ ಯುದ್ಧ ಯಾವಾಗ ಕೊನೆಯಾಗುತ್ತೆ ಅಂತ ಇಡೀ ಜಗತ್ತೇ ಕಾಯ್ತಾ ಇದೆ. ಇದರ ಮಧ್ಯೆನೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಮೇಲೆ ಮತ್ತೆ ನ್ಯೂಕ್ಲಿಯರ್ ದಾಳಿ ಮಾಡುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ನ್ಯೂಕ್ಲಿಯರ್ ವಿಡಿಯೋ ಸ್ಫೋಟವಾಗುವ ವಿಡಿಯೋವನ್ನು ಹಂಚಿಕೊಂಡಿರುವಂತಹ ಟ್ರಂಪ್ ಇವತ್ತು ರಾತ್ರಿ ಇಡೀ ನಾಗರಿಕತೆ ಸಾಯುತ್ತೆ ಅಂತ ಟ್ಯಾಗ್ಲೈನ್ ಹಾಕಿದ್ದಾರೆ. ಟ್ರಂಪ್ ವಿಡಿಯೋ ಪೋಸ್ಟ್ ನೋಡಿರುವಂತಹ ಯುರೋಪ್ ದೇಶಗಳಲ್ಲಿ ಮತ್ತೆ ಟೆನ್ಷನ್ ಶುರುವಾಗಿದೆ. ಅಮೆರಿಕ ಇರಾನ್ ಯುದ್ಧದ ಒಂದು ಕಡೆ ನಡೀತಾ ಇದ್ರೆ 4 ವರ್ಷಗಳಿಂದ ನಡೀತಾ ಇರುವಂತಹ ರಷ್ಯಾ ಉಕ್ರೇನ್ ನಡುವಿನ ಯುದ್ಧ ಈಗ ಮತ್ತಷ್ಟು ತೀವ್ರವಾಗ್ತಾ ಇದೆ. ಎರಡೂ ಕಡೆ ದಾಳಿ ಪ್ರತಿದಾಳಿಗಳು ತೀವ್ರಗೊಂಡಿದೆ. ರಷ್ಯಾದ ಮೇಲೆ ಉಕ್ರೇನ್ ಪಡೆಗಳಿಂದ ಭೀಕರ ಮಿಸೈಲ್ ದಾಳಿ ಆಗ್ತಾ ಇದೆ. ಲುಹಾನ್ಸ್ಕ್ ಪೀಪಲ್ಸ್ ರಿಪಬ್ಲಿಕ್ ಪ್ರದೇಶದಲ್ಲಿದ್ದ ಹಾಸ್ಟೆಲ್ ಕಟ್ಟಡದ ಮೇಲೆ ಈ ದಾಳಿ ನಡೆದಿದೆ. ಹಾಸ್ಟೆಲ್ನಲ್ಲಿ 86 ಮಕ್ಕಳಿದ್ರು. ಈಗಾಗಲೇ 5 ಮಕ್ಕಳು ಶವವಾಗಿ ಸಿಕ್ಕಿದ್ದಾರೆ. 35 ಮಕ್ಕಳಿಗೆ ಗಂಭೀರವಾದ ಗಾಯಗಳಾಗಿದ್ದು ರಕ್ಷಣೆ ಮಾಡಲಾಗಿದೆ. ಕಟ್ಟಡದ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವಂತಹ ಮಕ್ಕಳ ರಕ್ಷಣೆಗೆ ಕಾರ್ಯಾಚರಣೆ ಮುಂದುವರೆದಿದೆ. ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗ್ತೀವಿ. ಜೂನ್ 25ಕ್ಕೆ ರಾಜ್ಯದ 4 ಸೇರಿದಂತೆ 24 ಮಂದಿ ರಾಜ್ಯಸಭಾ ಸದಸ್ಯರ ಅವಧಿ ಅಂತ್ಯವಾಗಲಿದೆ. ಜೂನ್ 18ಕ್ಕೆ ಚುನಾವಣೆ ನಡೆಯಲಿದೆ. ಜೂನ್ 1ಕ್ಕೆ ಅಧಿಸೂಚನೆ ಪ್ರಕಟಗೊಳ್ಳಲಿದ್ದು ನಾಮಪತ್ರ ಸಲ್ಲಿಕೆಗೆ ಜೂನ್ 8 ಕಡೆಯ ದಿನ. ಜೂನ್ 18ರಂದು ಮತದಾನ ನಡೆದು ಅಂದೇ ಫಲಿತಾಂಶ ಘೋಷಣೆಯಾಗಲಿದೆ. ಮಾಜಿ ಪ್ರಧಾನಿ HD ದೇವೇಗೌಡ, ರಾಜ್ಯಸಭೆ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ, ಈರಣ್ಣ ಕಡಾಡಿ, ನಾರಾಯಣ ಕೊರಗಪ್ಪ ಅವರ ಅವಧಿ ಜೂನ್ 25ಕ್ಕೆ ಕೊನೆಯಾಗಲಿದೆ. 3 ಸ್ಥಾನ ಗೆಲ್ಲೋದಕ್ಕೆ ಕಾಂಗ್ರೆಸ್ಗೆ ಅವಕಾಶವಿದ್ದು 1 ಸ್ಥಾನ ಬಿಜೆಪಿ JDS ಮೈತ್ರಿಕೂಟಕ್ಕೆ ಸಿಗಲಿದೆ. ಅದರಲ್ಲಿ ಬಿಜೆಪಿಗೆ ಸಿಗಲಿದೆ. ಕಾಂಗ್ರೆಸ್ನಿಂದ ಖರ್ಗೆ, NDAಯಿಂದ HD ದೇವೇಗೌಡರು ಮರು ಆಯ್ಕೆಯ ಸಾಧ್ಯತೆ ಚರ್ಚೆ ನಡೀತಾ ಇದೆ. ರಾಜ್ಯ ಬಿಜೆಪಿಯ ರಾಜ್ಯಾಧ್ಯಕ್ಷರ ಆಯ್ಕೆ ಬಗ್ಗೆ ಕೇಂದ್ರದ ವೀಕ್ಷಕರ ತಂಡ ಅಭಿಪ್ರಾಯ ಸಂಗ್ರಹಿಸಿದೆ. ಬಹುತೇಕ ನಾಯಕರು ವಿಜೇಂದ್ರ ಪರವಾಗಿ ಒಲವು ತೋರಿದ್ದಾರೆ ಅಂತ ಹೇಳಲಾಗಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ರಾಜ್ಯಕ್ಕೆ ಬಂದು ಹೋದ ಬಳಿಕ ವೀಕ್ಷಕರ ವರದಿ ಸಲ್ಲಿಸುವ ಸಾಧ್ಯತೆ ಇದೆ. ಧರ್ಮಸ್ಥಳದ ಬುರುಡೆ ರಹಸ್ಯ ಕುರಿತು ಬಂಗ್ಲೆಗುಡ್ಡದಲ್ಲಿ FSL ತಜ್ಞರ ಶೋಧ ನಿನ್ನೆ ಅಂತ್ಯವಾಗಿದೆ. ತಲೆಬುರುಡೆ ತೆಗೆದ ಬಂಗ್ಲೆಗುಡ್ಡೆಯಲ್ಲಿ FSL ತಜ್ಞರ ತಂಡ ಪ್ರದೀಪ್ ಕುಲಾಲ್ ಅವರನ್ನ ಬಳಸಿ ಸನ್ನಿವೇಶದ ಮರುಸೃಷ್ಟಿಯನ್ನ ಮಾಡಿ ಹೋಗಿದೆ. ಪ್ರಧಾನಿ ಮೋದಿ ಅವರ 1 ವರ್ಷಗಳ ಕಾಲ ಚಿನ್ನ ಖರೀದಿ ಸ್ಥಗಿತ ಹಾಗೂ ಇಂಧನ ಮಿತವ್ಯಯ ಕರೆ ನಿರ್ಧಾರವನ್ನು ನಟ ಕಮಲ್ ಹಾಸನ್ ಬೆಂಬಲಿಸಿದ್ದಾರೆ. ಜಾಗತಿಕ ಬಿಕ್ಕಟ್ಟಿನ ಸಂದರ್ಭದಲ್ಲಿ ರಾಜಕೀಯಕ್ಕಿಂತ ರಾಷ್ಟ್ರೀಯ ಜವಾಬ್ದಾರಿ ಮುಖ್ಯ ಎಂದು ಅವರು ಹೇಳಿದ್ದಾರೆ. ಆತ್ಮಹತ್ಯೆಗೆ ಶರಣಾಗಿರುವ ಭೋಪಾಲ್ನ ನಟಿ ಹಾಗೂ ಮಾಡೆಲ್ ತ್ವಿಷಾ ಶರ್ಮಾ ಅವರ 2ನೇ ಮರಣೋತ್ತರ ಪರೀಕ್ಷೆಗೆ ಮಧ್ಯಪ್ರದೇಶ ಹೈಕೋರ್ಟ್ ಆದೇಶಿಸಿದೆ. ಅಲ್ಲದೆ ಪ್ರಕರಣವನ್ನು ಅಲ್ಲಿನ ಸರ್ಕಾರ CBIಗೆ ವಹಿಸಿದೆ. ಮತ್ತೊಂದೆಡೆ 10 ದಿನಗಳಿಂದ ತಲೆಮರೆಸಿಕೊಂಡಿದ್ದ ತ್ವಿಷಾ ಪತಿ ಸಮರ್ಥ್ ಸಿಂಗ್ ಬಂಧನವಾಗಿದೆ.
ಉತ್ತರಾಖಂಡ್ನ ರುದ್ರಪ್ರಯಾಗ್ನ ಸೋನ್ಪ್ರಯಾಗ್ ಬಳಿಯಲ್ಲಿ ದಿಢೀರನೆ ಬಂಡೆಗಳು ರಸ್ತೆಗಳಿವೆ. ಪರಿಣಾಮ ಇಬ್ಬರು ಭಕ್ತರು ಅವಶೇಷಗಳ ಅಡಿಯಲ್ಲಿ ಸಿಲುಕಿಕೊಂಡಿದ್ದಾರೆ. ಘಟನೆಯಲ್ಲಿ ಒಬ್ಬರು ಸ್ಥಳದಲ್ಲಿ ಮೃತಪಟ್ಟಿದ್ದು ಮತ್ತೊಬ್ಬರು ತೀವ್ರವಾಗಿ ಗಾಯಗೊಂಡಿದ್ದಾರೆ. ಆಂಧ್ರಪ್ರದೇಶದಲ್ಲಿ ಬಿಸಿಲಿನ ಹೊಡೆತಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ. ಬಿಸಿಲಿನ ಝಳದಿಂದ ಹಲವರು ಅಸ್ವಸ್ಥಗೊಂಡಿದ್ದಾರೆ. ವಿಜಯವಾಡ ನಗರದ ಸಿಗ್ನಲ್ಗಳ ಬಳಿ ವಾಹನ ಸವಾರರ ರಕ್ಷಣೆಗೆ ಹಸಿರು ಹೊದಿಕೆಯ ನೆರಳಿನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆಫ್ರಿಕಾ ರಾಷ್ಟ್ರಗಳಲ್ಲಿ ಎಬೋಲಾ ವೈರಸ್ ವ್ಯಾಪಕವಾಗಿ ಹರಡುತ್ತಾ ಇದೆ. ವಿಶ್ವ ಆರೋಗ್ಯ ಸಂಸ್ಥೆ ತುರ್ತು ಪರಿಸ್ಥಿತಿ ಘೋಷಣೆ ಬೆನ್ನಲ್ಲೇ ಭಾರತದಲ್ಲೂ ಕೂಡ ಹೈ ಅಲರ್ಟ್ ಘೋಷಿಸಲಾಗಿದೆ. ವಿಮಾನ ನಿಲ್ದಾಣ ಬಂದರುಗಳಲ್ಲಿ ಪ್ರಯಾಣಿಕರ ಕಡ್ಡಾಯ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ಅಪ್ಪ ಅಮ್ಮ ಇಬ್ಬರು IAS ಹುದ್ದೆಯಲ್ಲಿರುವಾಗ ಮೀಸಲಾತಿ ಅಗತ್ಯವಿದೆಯಾ? ನಿಮ್ಗೆ ಯಾಕೆ ಬೇಕು ಮೀಸಲಾತಿ ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ. ಪ್ರಕರಣವೊಂದರ ವಿಚಾರಣೆ ವೇಳೆ ಶೈಕ್ಷಣಿಕವಾಗಿ ಹಾಗೂ ಆರ್ಥಿಕವಾಗಿ ಸಬಲರಾಗಿರುವಾಗ ಮೀಸಲಾತಿ ಅಗತ್ಯವೇಕೆ ಅಂತ ಪ್ರಶ್ನಿಸಿದ್ದಾರೆ. ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಗ್ನಿ-1 ಅನ್ನ ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದೆ. ಒಡಿಶಾದ ಚಂಡೀಪುರದ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ನಿಂದ ಪರೀಕ್ಷಾರ್ಥ ಉಡಾವಣೆ ಮಾಡಲಾಯಿತು. ಇದು ಭಾರತೀಯ ಸೇನೆಗೆ ಮತ್ತಷ್ಟು ಬಲ ತಂದುಕೊಟ್ಟಿದೆ. ಮೌಂಟ್ ಎವರೆಸ್ಟ್ ಯಶಸ್ವಿಯಾಗಿ ಏರಿದ ಇಬ್ಬರು ಭಾರತೀಯರು ಇಳಿಯುವಾಗ ಪ್ರಾಣ ಕಳ್ಕೊಂಡಿದ್ದಾರೆ. ಸಂದೀಪ್ ಅರೆ ಮತ್ತು ಅರುಣ್ ತಿವಾರಿ ಮೃತಪಟ್ಟಂತವರು. ರಷ್ಯಾ ಉಕ್ರೇನ್ ಸಂಘರ್ಷದಲ್ಲಿ 49 ಮಂದಿ ಭಾರತೀಯರು ಸಾವಿಗೀಡಾಗಿದ್ದಾರೆ ಅಂತ ಸುಪ್ರೀಂ ಕೋರ್ಟ್ಗೆ ಕೇಂದ್ರ ಸರ್ಕಾರ ವರದಿಯನ್ನು ನೀಡಿದೆ. ಯುದ್ಧದ ವೇಳೆ 217 ಭಾರತೀಯರು ರಷ್ಯಾದ ಸೇನೆಯನ್ನು ಸೇರಿದ್ದಾರೆ. ಇದರಲ್ಲಿ 49 ಮಂದಿ ಸಾವಿಗೀಡಾಗಿದ್ದು 139 ಮಂದಿಯನ್ನ ಬಿಡುಗಡೆ ಮಾಡಲಾಗಿದೆ ಅಂತ ಸರ್ಕಾರ ತಿಳಿಸಿದೆ. ಭಾರತಕ್ಕೆ ಬೇಕಾದಷ್ಟು ತೈಲ ಪೂರೈಕೆ ಮಾಡಲು ಅಮೆರಿಕ ಸಿದ್ಧವಾಗಿದೆ ಎಂದು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯೋ ಹೇಳಿದ್ದಾರೆ. ಭಾರತ ಉತ್ತಮ ಮಿತ್ರನಾಗಿದ್ದು ನಾವು ಒಳ್ಳೆಯ ಪಾಲುದಾರರು ಅಂತ ರುಬಿಯೋ ಹೇಳಿಕೊಂಡಿದ್ದಾರೆ. ಮಧ್ಯಪ್ರಾಚ್ಯಕ್ಕೆ ಸಂಬಂಧಿಸಿದಂತೆ ಶಾಂತಿ ಚರ್ಚೆಗಳ ಮಧ್ಯೆ ಹಾರ್ಮುಜ್ ಮೇಲೆ ಮತ್ತಷ್ಟು ಹಿಡಿತ ಸಾಧಿಸಲು ಇರಾನ್ ಮುಂದಾಗಿದೆ. ಜಲಸಂಧಿಗೆ ಸಂಬಂಧಿಸಿದಂತೆ ಹೊಸ ಗಡಿಗಳನ್ನು ಗುರುತು ಮಾಡಿದೆ. ಶಾಂತಿ ಮಾತುಕತೆ ಮಧ್ಯೆ ಇರಾನ್ ನಡೆ ಮತ್ತಷ್ಟು ಉದ್ವಿಗ್ನತೆಯನ್ನು ಸೃಷ್ಟಿಸಿದೆ.